ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಟೆಕ್ನೋ ಕನ್ನಡತಿ. ಇವಾಗ ಟೈಮ್ 8:30 ಮಾರ್ನಿಂಗು. ಹೊರಡ್ತಾ ಇದ್ದೀನಿ ಬಂದು ನನ್ನ ಫೇವ್ರೇಟ್ ಟ್ರೆಕ್ಗೆ, ರಾಜ್ಗಢ್ ಟು ತೋರ್ಣ. ಫಸ್ಟ್ ಇವಾಗ ರಾಜ್ಗಢ್ಗೆ ಹೋಗಬೇಕು, ಅಲ್ಲಿ ಇವತ್ತು ಸ್ಟೇ ಆಗಿ ಅಲ್ಲಿಂದ ತೋರ್ಣಾಗೆ ಹೋಗಬೇಕು. ಇಲ್ಲಿಂದ ರಾಜ್ಗಢ್ಗೆ ಹೋಗೋಕೆ ಟೈಮ್ ಹಿಡಿಯುತ್ತೆ. ಸೊ ಅಲ್ಲಿ ಸ್ಟೇ ಆಗಿ ಮಾರ್ನಿಂಗ್ ತೋರ್ಣ ಕಡೆ ಟ್ರೆಕ್ ಮಾಡಬೇಕು. ಪೂರ್ತಿ ಕಾಡಲ್ಲಿರುತ್ತೆ ಟ್ರೆಕ್. ರೆಡಿ ಆಗಿದ್ದೀನಿ, ಏನೇನು ಬೇಕೋ ಎಲ್ಲ ತೊಗೊಂಡಿದ್ದೀನಿ. ತುಂಬ ನಾರ್ಮಲ್ ಕ್ಲೋತ್ಸು, ಯಾಕಂದರೆ ಜಾಸ್ತಿ ವೇಟ್ ಇರೋದೆಲ್ಲ ಹಾಕ್ಕೊಂಡು ಟ್ರೆಕ್ ಮಾಡೋಕ್ಕಾಗಲ್ಲ. ಬನ್ನಿ ಹಾಗಾದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ನ ಹೋಗ್ತಾ ಹೋಗ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಚಾನಲಿಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಬನ್ನಿ ಹೋಗೋಣ. ನಿಜ ಹೇಳಬೇಕು ಅಂದರೆ ಇದೊಂಥರ ಬಂಡ್ ಧೈರ್ಯ, ಬಂಡ್ ಸಾಹಸ ಅಂತ ಹೇಳ್ಬೋದು ನಾನು. ಯಾಕೆ ಅಂತಂದರೆ ಹತ್ತತ್ರ ನಾಳೆ ಇವತ್ತಿನ ಬಿಡಿ, ನಾಳೆದು 17 ಕಿಲೋಮೀಟ್ರ್ ಟ್ರೆಕ್ ಆಗುತ್ತೆ. ಹತ್ತತ್ರ 17 ಕಿಲೋಮೀಟ್ರು. ಸೀರಿಯಸ್ಲಿ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಒಂದು ಬಂಡ್ ಧೈರ್ಯ ಮಾಡಿ ಹೋಗ್ತಿದ್ದೀನಿ. ಹಾಗೆಯೇ ಹೋಗ್ತಾ ದಾರಿಯಲ್ಲಿ ಒಂದಿಷ್ಟು ಮೆಡಿಕಲ್ ಎಸೆನ್ಷಿಯಲ್ಸ್ ಏನು ಬೇಕಿತ್ತು ಅದನ್ನ ತೊಗೊಂಡ್ವಿ. ಇನ್ನೊಂದೇನು ಅಂತಂದರೆ ಟ್ರೆಕ್ ಮಾಡುವಾಗ ಬಾಡಿ ತುಂಬ ಡಿಹೈಡ್ರೇಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನೆಲ್ಲ ತೊಗೊಂಡಿದ್ದು. ಇದಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಇದಾದಮೇಲೆ ನಮಗೆ ಇಲ್ಲಿಂದ ಕಾತ್ರಾಜ್ ಹೋಗಬೇಕಿತ್ತು. ಇಲ್ಲಿಂದ ಕಾತ್ರಾಜ್ ಹೋಗೋಕ್ಕೆ ನಮ್ಮ ಲೊಕೇಶನಿಂದ ಬಸ್ ಇರಲಿಲ್ಲ, ಅದಕ್ಕೆ ನಾವು ಶೇರಿಂಗ್ ಆಟೋ ಹಿಡ್ಕೊಂಡು ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ನಮ್ಮ ಲೊಕೇಶನಿಂದ ಆಟೋ ಹಿಡ್ಕೊಂಡು ಕಾತ್ರಾಜ್ ತನಕ ಬಂದ್ವಿ. ಈಗ ಕಾತ್ರಾಜಿಂದ ಗುಂಜೌನಿ ಅನ್ನೋ ಒಂದು ಲೊಕೇಶನಿಗೆ ಬಸ್ಸಲ್ಲಿ ಹೋಗಬೇಕು, ಸಿಟಿ ಬಸ್ಸಲ್ಲಂತೆ. ಅದೇ ನಮ್ಮ ಟೈಮಿಗೆ ಸಿಟಿ ಬಸ್ಸು ಇರಲಿಲ್ಲ, ಅದಕ್ಕೆ ನಮಗೆ ಸಿಕ್ಕಿರೋದು ಈ ಇಕೋ ಗಾಡಿ. ಇವಾಗ ಇಕೋ ಗಾಡಿಯಲ್ಲಿ ಹೋಗ್ತಿದ್ದೀವಿ. ಅದೇ ಹೇಳಿದ್ನಲ್ಲ ಅವಾಗ ಬಸ್ ಇಲ್ಲ ಅಂತ. ಸಖತ್ ಹಶ್ವಾಗ್ತಿತ್ತು ಸೀರಿಯಸ್ಲಿ. ಪಕೋಡೆ ತಗೊಂಡ್ ಬಂದೆ, ಬಿಸಿ ಇಲ್ಲ ಎಂಥದ್ದು ಇಲ್ಲ. ಹಶ್ವಾದಾಗ ಎಂತ ಸಿಕ್ಕಿದ್ರು ಅಮೃತ ಅನ್ನೋ ತರಕ್ಕೆ ರಸ್ತೆ ಮೇಲೆ ಹೋಗ್ತಿರೋ ವಾಹನಗಳನ್ನು ನೋಡ್ತಾ ಗಾಡಿ ಒಳಗಡೆ ಕೂತಿರೋ ನನಗೆ ಆಮೇಲೆ ಗೊತ್ತಾಗಿತ್ತು ಈ ಗಾಡಿ ಡೈರೆಕ್ಟ್ ಆಗಿ ಗುಂಜೋನಿ ತನಕ ಹೋಗಲ್ಲ, ಮಿಡ್ಲಲ್ಲಿ ನಾವು ಇನ್ನೊಂದು ಗಾಡಿನ ಚೇಂಜ್ ಮಾಡಬೇಕು ಅಂತ. ಓಕೆ ಮಾಡೋಣ ಬಿಡಿ ಅಂದ್ಕೊಂಡು ಗಾಡಿ ಒಳಗಡೆ ಕೂತ್ಕೊಂಡು ಮಿಡ್ಲಲ್ಲಿ ಒಂದು ಟನೆಲ್ ಕೂಡ ಸಿಕ್ತು. ಆ್ಯಂಡ್ ಟನೆಲ್ನ ಪಾಸ್ ಆಗಿ ಆದಮೇಲೆ ಹೊರಗಡೆಯಿಂದ ತುಂಬ ಡ್ರೈ ಕಾಣಿಸ್ತಾ ಇತ್ತು. ಬಟ್ ಈ ಟನೆಲ್ಲು ಮಳೆಗಾಲದಲ್ಲಿ ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಅಂದರೆ ಸ್ವರ್ಗಕ್ಕಿಂತ ಹೆಚ್ಚಾಗಿ ಕಾಣಿಸುತ್ತೆ. ಬಟ್ ಅದಕ್ಕೆ ಮಳೆಗಾಲನೇ ಬರಬೇಕು. ಹಾಗೆಯೇ ಯಾವಾಗ ಮಳೆಗಾಲ ಬರುತ್ತೋ, ಈ ಬೆಟ್ಟಗಳೆಲ್ಲ ಯಾವಾಗ ಹಸಿರಾಗುತ್ತೋ ಅಂತ ಯೋಚನೆ ಮಾಡ್ತಾ ನಮ್ಮ ಪಯಣ ಮುಂದೆ ಸಾಕ್ತು. ಆ್ಯಂಡ್ ಅದಾದಮೇಲೆ ಇನ್ನೊಂದು ಸ್ಟಾಪಲ್ಲಿ ನಮ್ಮ ಗಾಡಿನ ಚೇಂಜ್ ಮಾಡೋ ಟೈಮ್ ಬಂದೇ ಬಿಡ್ತು. ಸಖತ್ ಬಿಸಿಲಿದೆ, ಹಸು ಬೇರೆ ಆಗ್ತಿದೆ. ನೋಡೋಣ ಏನಾದ್ರು ತಿನ್ನಕ್ಕೆ ಸಿಗುತ್ತಾ ಅಂತ ತಿನ್ಕೊಂಡು ಹೊಡ್ಬೋದಾ. ಈಗ ನಾನಿದ್ದೀನಿ ಇನ್ನೊಂದು ಇಕೋ ಗಾಡಿ ಒಳಗಡೆ. ಈ ಗಾಡಿ ಡೈರೆಕ್ಟಾಗಿ ಗುಂಜೌನಿಗೆ ಹೋಗುತ್ತೆ. ಗುಂಜೌನಿ ಅಂತಂದರೆ ಒಂದು ಪುಟ್ಟ ಊರು, ರಾಜ್ಗಢದ ಬೇಸ್ ಪಾಯಿಂಟು. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಬ್ಯಾಗು, ಒಂದು ಟ್ರೆಕ್ಕಿಂಗ್ ಪೋಲು ಆ್ಯಂಡ್ ನನ್ನ ಮನ್ಸು ತುಂಬ ಒಂದಿಷ್ಟು ಕನಸು. ರಾಜ್ಗಢನ ನೋಡಲೇಬೇಕು, ರಾಜ್ಗಢದಿಂದ ತೋರ್ಣ ಟ್ರೆಕ್ ಮಾಡಲೇಬೇಕು ಅನ್ನುವಂಥದ್ದು. ಇವಾಗ ಜಸ್ಟ್ ಬಂದಿರೋದ್ವಿ ಇದೇ ಗಾಡಿಯಲ್ಲಿ, ಇಕೋ ಗಾಡಿಯಲ್ಲಿ. ರಾಜ್ಗಢ ಫೋರ್ಟಿಂದ ಬೇಸ್ ಪಾಯಿಂಟಿಗೆ ಇದ್ದೀವಿ. ಇಲ್ಲಿ ತಿಂಡಿ ಊಟ ಮಾಡಿಕೊಂಡು ಸ್ಟಾರ್ಟ್ ಮಾಡಬೇಕು. ಏನೋ ಮಾತಾಡ್ತವ್ರೆ, ನನ್ಗೇನೋ ಅರ್ಥನೇ ಆಗ್ತಿಲ್ಲ. ಎಲ್ಲ ಮರಾಠಿಲಿ ಮಾತಾಡ್ತಾವ್ರೆ, ಹಿಂದಿಲಿ ಮಾತಾಡಿದ್ರೆ ಸ್ವಲ್ಪನಾದ್ರೂ ಅರ್ಥ ಆಗ್ತಿತ್ತು. ಆಕ್ಚುಲಿ ನಂಗೆ ಹಿಂದಿನೂ ಕರೆಕ್ಟಾಗಿ ಬರಲ್ಲ. ಏನ್ ಮಾತಾಡ್ತಾವ್ರೆ? ಏನೋ ತಿನ್ನಕ್ಕೊಂದು ಕೊಟ್ರೆ ಸಾಕು. ಏ ಚಾಹಿಯೆ? स्पाइसी मत चाहिए. ಇವ್ರಿಗೆ ನನ್ಗೇನ್ ಬೇಕು ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋ ಅಷ್ಟೊತ್ತಿಗೆ ನನ್ಗೆ ಆಗಿರೋ ಹಸು ಮರ್ತೇ ಹೋಯ್ತು. ಅಲ್ಲಿ ಹೋಗ್ಬಿಟ್ಟು ಚಿತ್ರ ತೋರಿಸ್ಬಿಟ್ಟು ಇದು ಬೇಕು ಅಂತ ಹೇಳಿರೋದು. ಬಿಕಾಸ್ ಅವ್ರಿಗೆ ಅರ್ಥ ಆಗಲ್ವಲ್ಲ ಪಾಪ. ಇದು ಫುಲ್ಲು ಹಳ್ಳಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಹಳ್ಳಿ. ಫೋರ್ಟ್ನ ಬೇಸ್ ಪಾಯಿಂಟ್ ಏನಿದೆಯಲ್ಲ ಅದೇ ಇದು. ಹಶ್ವಾಗ್ತಿದೆ, ಬೇಗ ತಿನ್ನೋಣ. ಫಸ್ಟ್ ನನಗೇನು ಹೇಳಿದಂದರೆ ಖಾರ ಜಾಸ್ತಿ ಹಾಕಬೇಡಿ ಅಂತ. ಬಿಕಾಸ್ ಇವ್ರು ಸಿಕ್ಕಾಪಟ್ಟೆ ಖಾರ ತಿಂತಾರೆ. ಅಷ್ಟು ಖಾರ ನನ್ನ ಹತ್ರ ಅಂತೂ ತಿನ್ನೋಕ್ಕಾಗಲ್ಲ. ಅದಕ್ಕೇ ಬನ್ನಿ ತಿಂಡಿ ಕೊಟ್ಮೇಲೆ ತೋರಿಸ್ತೀನಿ ಹೆಂಗಿರುತ್ತೆ. ವಾಟರ್ ಡು ಬತಾವ್. ಸ್ಕ್ವೀಸ್ ಮಾಡ್ತೀನಿ. ಐ ಫಾರ್ಗೆಟ್ ದ ಪ್ರೋಸೆಸ್. ಈ ಕಡೆ ಬಸ್ ಆಗಿತ್ತು ಅಂತ ಕುಡಿಸುತ್ತಾ ಆಡ್ಸಡಿ. एक काम करा, भेळ आली तिकडे बघा, इकडे विजिबल होगा सगळ्यांची 2-2 चमचे नित्या एकदम तिथे ಇದನ್ನೇ ತಿನ್ನಬೇಕು. अयो केसार इथे लाईक अम्मागे मस्त होतो मला. ब्रदर दिस इज द सुकी भेळ ना, वी नॉट ओली भेळ. नो देयर इज नो ओली भेळ. ಪಾಲಕ್ ಬಂದದ ಪಂಚಾಮೃತ. ಹೋಳಿ ಬೆಲ್ಲ तुम्ही स्वतः चालू केलं ते इंग्लिश. ಆ್ಯಕ್ಚುಲಿ ಅಸ್ಲಿ ಮಾಲು ಅಂದರೆ ಮಹಾರಾಷ್ಟ್ರದ ಫೇಮಸ್ಸು ಮಿಸಳ್.
ಟೇಸ್ಟ್ ಮಾಡಿ ನೋಡ್ತೀನಿ. ಇನ್ನ ಟೇಸ್ಟ್ ಮಾಡಿಲ್ಲ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಒಂದು ಟಿಫಿನ್ ಮುಗಿಸ್ಕೊಂಡು ಇವಾಗ ಇಲ್ಲೊಂದು ದೇವಸ್ಥಾನ ಇದೆ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಆಂಜನೇಯನ ಗುಡಿ ಇದೆ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನೈಟು ಮೇಲ್ಗಡೆನೇ ಸ್ಟೇ ಆಗಬೇಕು ಪೀಕಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಇವಾಗ ಟೈಮು 3:30. ಇವಾಗ ಇಲ್ಲಿಂದ ರಾಜ್ಘಾಟ್ಗೆ ನಾವು ನಡ್ಕೊಂಡು ಹೋಗಬೇಕು, ಅಂದರೆ ಟ್ರೆಕ್ ಮಾಡಬೇಕು. ಈವ್ನಿಂಗ್ ಆಯ್ತಲ್ಲ, ಅದಕ್ಕೇ ವೇಟ್ ಮಾಡಿದ್ವಿ, ಲೈಕ್ ಸ್ವಲ್ಪ ಸೂರ್ಯ ಕಡಿಮೆ ಆಗಲಿ ಅಂತ. ಸೊ 3:30ಗೆ ನಾವು ಹೋದರೆ ಸನ್ಸೆಟ್ ಸಿಗುತ್ತೆ ಅನ್ನೋ ಒಂದು ಪ್ಲ್ಯಾನ್ ಇದೆ. ನೋಡೋಣ, ಸಿಕ್ಕಿದ್ರೆ ತೋರಿಸ್ತೀನಿ ನಿಮ್ಗೂ, ಇಲ್ಲಾಂದರೆ 3:30ಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದು ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಆಗಿಲ್ಲ. ಹೊರಡೋ ಅಷ್ಟೊತ್ತಿಗೆ 4:30 ಮೇಲೆ ಆಗಿತ್ತು. ಅಷ್ಟರೊಳಗಡೆ ಒಂದು ಚೆನ್ನಾಗಿರೋ ಟೀ ಕುಡಿದು ಅದ್ರ ಜೊತೆಗೆ ನಮಗೆ ಏನೇನು ಊಟಕ್ಕೆ ಬೇಕು ನೈಟಲ್ಲಿ ಅದನ್ನು ಪಾರ್ಸಲ್ ಮಾಡಿಸ್ಕೊಂಡು, ಇನ್ನೇನು ಕ್ಲೋಸ್ ಆಗ್ತಾ ಇರೋ ಎಂಟ್ರಿ ಗೇಟನ್ನು ಟಿಕೆಟ್ ಹೋಗಿ ತೊಗೊಂಡು, ಏನು ಜಾಸ್ತಿ ಇರಲಿಲ್ಲ, 5 ರೂಪಾಯಿ ಪರ್ ಪರ್ಸನಿಗಿತ್ತು, ಆರಾಮಾಗಿ ಕೊಡ್ಬೋದು. ಆ್ಯಂಡ್ ಅದಾದಮೇಲೆ ಈ ಬಿಸಿಲಿಗೆ ನಮ್ಮ ಹತ್ರ ಇರೋ ನೀರು ಬಾಟಲ್ ಸಾಕಾಗಲ್ಲ ಅಂತ 2 ನೀರು ಬಾಟಲ್ನ ನಾನು ಎತ್ಕೊಂಡೆ. ಅವ್ರು ಹೇಳ್ತಾಯಿದ್ರು ಬೇಕಾಗಿಲ್ಲ, ಸಾಕಾಗುತ್ತೆ ಅಂತ. ಬಟ್ ನನಗೆ 100% ಶೋರ್ ಇತ್ತು ನೀರು ಬಾಟಲ್ ನಮ್ಮ ಹತ್ರ ಇರೋದು ಸಾಲಲ್ಲ ಅಂತ. ಅದಕ್ಕೆ 2 ನೀರು ಬಾಟಲ್ನ ನಾವು ಎತ್ಕೊಂಡು ನಮ್ಮ ಪಯಣ ಈಗ ಸ್ಟಾರ್ಟ್. ಇಲ್ಲೊಂದು ಕಾಣಿಸ್ತಿದೆಯಲ್ಲ, ಇದೇ ರಾಜ್ಘಾಟ್ ಫೋರ್ಟು. ರೈನಿ ಸೀಸನ್ನಲ್ಲಿ ಹಸಿರು ಸೀರೆ ಉಟ್ಟು ಲಕ್ಷ್ಮಿ ಥರ ಕಾಣಿಸ್ತಿರುತ್ತೆ. ಆದರೆ ಈಗ ಸಮ್ಮರ್ ಅಲ್ವಾ, ಸ್ವಲ್ಪ ಡ್ರೈ ಆಗಿರುತ್ತೆ, ಈ ಥರ ಹಸಿರು ನಿಮಗೆ ಕಾಣಕ್ಕೆ ಸಿಗಲ್ಲ. ಬನ್ನಿ ಹೋಗೋಣ, ಏನು ಹೇಗಿದೆ, ಏನು ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದೆ ತೋರಿಸ್ತೀನಿ. नीचे का है ना, वो राजकोट के मंदिर है जितने भी। ये क्या है? संजीवनी माची है। हम यहाँ से उतरेंगे कल, यहाँ से नीचे ऐसे जाएंगे। ये ऊपर का है, टॉप का। ये मेन दरवाजा उस साइड, ये दिख रहा है वो, ये और ऊपर का है। हम जाएंगे वहाँ पे, डायरेक्ट हम वहाँ पे पहुँचेंगे अभी। हाँ, अभी इधर पहुँचेंगे ना हम लोग, ठीक है. ಕೋಟೆ ಕಡೆ ಹೆಜ್ಜೆ ಹಾಕ್ತಿರೋ ನನ್ನ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಯಾಕೆ ಅಂತ ಅಂದರೆ ತುಂಬ ವರ್ಷಗಳಿಂದ ಒಂದು ಆಸೆ ಇತ್ತು, ಮಹಾರಾಷ್ಟ್ರದಲ್ಲಿರೋ ಕೋಟೆಗಳನ್ನೆಲ್ಲ ನೋಡಬೇಕು, ಆ ಜಾಗದಲ್ಲಿ ನಾನು ನಿಲ್ಲಬೇಕು ಅನ್ನೋ ಥರಕ್ಕೆ. ಇವಾಗ ಅದು ನನಗೆ ಆಸೆ ಈಡೇರ್ತಾ ಇದೆ. ಒಂದೊಂದಾಗಿ ಒಂದೊಂದು ಕೋಟೆನ ವಿಸಿಟ್ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಆ್ಯಂಡ್ ಅದನ್ನು ನಿಮಗೆ ತೋರಿಸೋವಂಥ ಪುಣ್ಯನೂ ನನಗೆ ಸಿಕ್ಕಿದೆ. ಶಾಲಾ ದಿನಗಳಲ್ಲಿ ಪುಸ್ತಕದಲ್ಲಿ ಓದಿದಂಥ ರಾಜರ ಹೆಸರು ಅಥವಾ ಅವ್ರು ಕಟ್ಟಿರುವಂಥ ಕೋಟೆಗಳ ಹೆಸರನ್ನು ಕೇಳ್ತಿದ್ದಾಗಲೇ ತುಂಬ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು, ಈ ಜಾಗಕ್ಕೆಲ್ಲ ನಾನು ಹೋಗಬೇಕು, ಅದು ಹೇಗಿದೆ ಅಂತ ನೋಡಬೇಕು, ಅಲ್ಲಿ ಆ ಫೀಲ್ನ ತೊಗೊಳ್ಬೇಕು ಅಂತ. ಬಟ್ ಇಷ್ಟು ವರ್ಷ ಆದಮೇಲೆ ಅದು ಕನಸು ನನಸಾಗ್ತಿದೆ. ಆ್ಯಂಡ್ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಇದು ಒಂದೇ ಪ್ಲೇಸ್ ಅಲ್ಲ, ಇನ್ನೂ ಬೇರೆ ಬೇರೆ ಪ್ಲೇಸಿಗೂ ನಾನು ಹೋಗ್ತೀನಿ. ಅಲ್ಲಿಗೆ ಹೋದಾಗೆಲ್ಲನೂ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ, ನಿಮಗೂ ಕೂಡ ನಾನು ತೋರಿಸ್ತಾನೆ ಇರ್ತೀನಿ. ಇಷ್ಟಕ್ಕೆಲ್ಲ ನಾನು ಕೇಳೋ ಒಂದೇ ಒಂದು ಹೆಲ್ಪ್ ನಿಮ್ಮ ಸೈಡಿನ ಏನು ಅಂತಂದರೆ, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಎಂಟ್ರಿಯಲ್ಲೇ ನಮಗೆ ಒಂದು ಅಜ್ಜಿ ಲೆಮನ್ ಜ್ಯೂಸ್ನ ಮಾರ್ತಾಯಿದ್ರು. ಅವ್ರ ಕೈಯಿಂದ ಶೇಕ್ ಆಗ್ತಾಯಿತ್ತು. ಸ್ಟಿಲ್ ಒಂದು ಹೊಟ್ಟೆಪಾಡಿಗೋಸ್ಕರ ಮಾರ್ತಾಯಿದ್ರು. ನಮ್ಗೆ ಯಾರಿಗೂ ಅಲ್ಲಿ ಲೆಮನ್ ಜ್ಯೂಸ್ನ ಅವಶ್ಯಕತೆ ಇರಲಿಲ್ಲ. ಆದರೆ ನಾವು ಮುಂದೆ ಹೋದವರು ಹಿಂದೆ ಬಂದು ಆ ತಾಯಿಗೋಸ್ಕರ ನಾವು ಜ್ಯೂಸ್ನ ತೊಗೊಂಡ್ವಿ. ಇವ್ರನ್ನ ನೋಡಿ ನನಗನ್ಸಿದ್ದು ಒಂದೇ, ದುಡಿಬೇಕು ಅನ್ನೋ ಒಂದು ಮನಸ್ಸಿರಬೇಕು, ಹಾಗೆಯೇ ಸ್ವಾಭಿಮಾನ ಅನ್ನೋದೊಂದಿದ್ರೆ ಯಾರು ಬೇಕಾದರೂ ದುಡಿಬೋದು. ಏಜ್ ಅನ್ನೋದು ಅಡ್ಡ ಬರಲ್ಲ, ನಿಯತ್ತಾಗಿ ದುಡಿಬೇಕು ಅನ್ನೋದು ಒಂದು ಮಾತ್ರ ನಮ್ಮ ಮನಸ್ಸಲ್ಲಿ ಇರಬೇಕಷ್ಟೇ. ಹಾಗೆ ಇವ್ರು ಕೊಟ್ಟಿರುವಂಥ ಲೆಮನ್ ಜ್ಯೂಸ್ನ ಕುಡ್ಕೊಂಡು ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗಬೇಕಾಗಿರೋದು ಇಲ್ಲಿ ಹೀಗೆ ಹತ್ಕೊಂಡು ಹೋಗಬೇಕು. ಫಸ್ಟ್ ಪಾಯಿಂಟು ರಾಜ್ಘಾಟ್, ನಾವು ಸ್ಟೇ ಆಗಬೇಕು. ಆ್ಯಂಡ್ ರಾಜ್ಘಾಟ್ ನೋಡ್ಬೋದು, ಇಲ್ಲಿಂದ ಇಲ್ಲಿ ತನಕ ಹೀಗೆ ಇದೆ. ಬನ್ನಿ ಹೋಗೋಣ. ರೀಚ್ ಆಗೋಕ್ಕೆ ಇನ್ನೂ ಅರೌಂಡ್ 1.5 ಕಿಲೋಮೀಟರ್ ಇದೆ. ಇಷ್ಟೋ ತನಕ ಸುಸ್ತಾಗ್ತಿತ್ತು, ಇವಾಗ ಸ್ವಲ್ಪ ಓಕೆ, ಬಿಕಾಸ್ ರೋಡ್ ಏನಿದೆ ಸ್ಟ್ರೈಟ್ ಇದೆ. ಈ ಸ್ಟ್ರೈಟ್ ರೋಡಲ್ಲಿ ನಡಿಬೇಕಾದ್ರೆ ಏನು ಅನ್ಸಲ್ಲ, ಬಟ್ ಹತ್ಕೊಂಡು ಹೋಗ್ಬೇಕಾದ್ರೆ ಮಾತ್ರ ಸಖತ್ ಸುಸ್ತಾಗುತ್ತೆ. ಸೂರ್ಯ ಕೆಳಗಡೆ ಹೋದ್ಮೇಲೆ ಏನು ಅಷ್ಟು ಸುಸ್ತು ಅನ್ಸಲ್ಲ, ಬಾಡಿ ಡಿಹೈಡ್ರೇಟ್ ಆಗಲ್ವಲ್ಲ, ಅದಕ್ಕೆ. ಬನ್ನಿ ಹೋಗೋಣ. ಈಗಿರೋದು ಮಜಾ ಏನು ಅಂತ ಅಂದರೆ, ಅರ್ಧ ಕಿಲೋಮೀಟರ್ ಹತ್ರ ಇದೆ ಫೋರ್ಟ್ ಎಂಟ್ರೆನ್ಸ್ ರೀಚ್ ಆಗೋಕ್ಕೆ. ಇದು ಫುಲ್ ಅಪ್ಪಿದೆ ಆಯಿತಾ, ದೇವಿ ಮನೆ ಘಾಟ್ ಥರ ಇದೆ, ಫುಲ್ ಹಿಂಗೆ ಹತ್ಕೊಂಡು ಹೋಗ್ಬೇಕು. ಅಮ್ಮ ಬನ್ನಿ ಹೋಗುವ. ಹತ್ರ ಎಷ್ಟಾಗುತ್ತೋ ಅಷ್ಟು ಹೊಸ ಹೊಸ ಜಾಗನ ನಿಮಗೆ ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಅದಕ್ಕೆ ನೀವು ಒಂದು ಹೆಲ್ಪ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ಇನ್ನೂ ಈ ಥರ ವೀಡಿಯೋಸ್ ಮಾಡಬೇಕು, ನಾ ಹೋದಲ್ಲಿ ತೋರಿಸ್ಬೇಕು ಅಂತ.
ಇಲ್ಲೊಂದು ಮರ ಕಾಣಿಸ್ತಿದೆಯಲ್ಲ, ಅಲ್ಲೇ ರೀಚ್ ಆಗಬೇಕಾಗಿರೋದು. ಇನ್ನೊಂದು ಚೂರು ಹತ್ಕೊಂಡು ಹೋದರೆ ಆಯಿತು. ಒಂದು ಚಿಕ್ಕ ಬ್ರೇಕು. ಒಂಥರ ಫೋಟೋಶೂಟ್ ನಡೀತಾ ಇತ್ತು. ಯಾಕಂತಂದರೆ ಸನ್ಸೆಟ್ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿಂದ. ಬನ್ನಿ ನಾವು ಹೋಗೋಣ. ಅವ್ರು ಫೋಟೋಶೂಟ್ ಆದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಇಲ್ಲಿಗೆ ಹೋದರೆ ಮುಗೀತು ಇವತ್ತಿಗೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇಷ್ಟು ನಡೆಯೋಕ್ಕೆ ನಮ್ಮ ಜೀವ ಎಲ್ಲ ಬಾಯಿಗೆ ಬರ್ತಿದೆ. ಆಗಿನ ಕಾಲದಲ್ಲಿ ರಾಜರೆಲ್ಲ ಹೆಂಗೆ ನಡ್ಕೊಂಡು ಬರ್ತಿದ್ರು. ರಾಜರು ನಡ್ಕೊಂಡು ಬರ್ತಿರ್ಲಿಲ್ಲ, ಅವ್ರನ್ನ ಜೋಲಿ ಮೇಲೆ ಕೂರ್ಸ್ಕೊಂಡು ಬರ್ತಿದ್ರಲ್ವ, ಅದನ್ನು ಹೊತ್ಕೊಂಡು ಬರೋರೆಲ್ಲ ಹೆಂಗೆ ಬರ್ತಿದ್ರು. ಇಷ್ಟೆಲ್ಲ ನಡ್ಕೊಂಡು ಬಂದು ಫೈಟ್ ಕೂಡ ಮಾಡಬೇಕಿತ್ತು, ಅಂದರೆ ವಾರ್ ಮಾಡಬೇಕಿತ್ತು. ಒಬ್ಬ ಎಷ್ಟು ಸ್ಟ್ರಾಂಗ್ ಇರ್ತಿದ್ರು ಗುರು. ಅಪ್ಪ ನೆನೆಸ್ಕೊಂಡ್ರೇ ಆ ಥರ ಎಲ್ಲ ಮಾಡ್ತಿದ್ರು ಅಂತ ಅನಿಸುತ್ತೆ ಸೀರಿಯಸ್ಲಿ. ಈಗ ಈ ಫೋರ್ಟ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. 1642ರಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಅವರು ಈ ಫೋರ್ಟನ್ನು ವಶಪಡಿಸ್ಕೊಳ್ತಾರೆ. ಹಾಗೆಯೇ ಸುಮಾರು 26 ವರ್ಷಗಳ ಕಾಲ ಇದೇ ಫೋರ್ಟಲ್ಲಿ ವಾಸಿಸ್ತಾರೆ ಕೂಡ. ಆ್ಯಂಡ್ ಇದು ಇವರ ಮೊದಲ ರಾಜಧಾನಿ. ಹಾಗೆಯೇ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಇನ್ನೊಬ್ಬ ಮಗನಾದ ಛತ್ರಪತಿ ರಾಜಾರಾಮ್ ಅವರ ಜನನ ಕೂಡ ಇದೇ ಫೋರ್ಟಲ್ಲಿ ಆಗುತ್ತೆ. ಬೇಜಾರಿನ ಸಂಗತಿ ಏನು ಅಂತ ಅಂದರೆ, ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ತಾಯಿ ಸಾಯಿಬಾಯಿ ಅವರು ಇದೇ ಫೋರ್ಟಲ್ಲಿ ನಿಧನ ಹೊಂದುತ್ತಾರೆ. ಆ ಸಮಯದಲ್ಲಿ ಸಂಭಾಜಿ ಮಹಾರಾಜ್ ಅವರಿಗೆ ಕೇವಲ 2 ವರ್ಷ. ಆ್ಯಂಡ್ ಅವರ ಸಮಾಧಿ ಕೂಡ ಇದೇ ಫೋರ್ಟಲ್ಲಿ ಇದೆ. ಮೇಲೆ ಫೋರ್ಟ್ ರೀಚ್ ಆದ ತಕ್ಷಣ ನಿಮಗೆ ಅವ್ರ ಸಮಾಧಿನ ನಾನು ತೋರಿಸ್ತೀನಿ. ಬನ್ನಿ ಹೋಗೋಣ. ಕೇಳಿರ್ತೀರ ಚೋರ್ ದರ್ವಾಜ ಅಂತ, ಪಾಠದಲ್ಲಾದರೂ ಕೇಳಿರ್ತೀರ. ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಇದೇ ಅದು ಚೋರ್ ದರ್ವಾಜ. ಚಿಕ್ಕ ಒಂದು ಬಾಗಿಲು. ಕ್ಯೂ ಏ ಬನಾಯ ಇಂಪಾರ್ಟೆಂಟ್ ಮೆಸೇಜ್ ಹೋತಾ है इस दरवाजे से पास. ಹಾ ಹೌದು. ಓಕೆ. ಇದೇನಕ್ಕಿದೆ ಅಂತ ಅಂದರೆ, ಮಹಾರಾಜಿಗೆ ಏನಾದ್ರು ಇಂಪಾರ್ಟೆಂಟ್ ಮೆಸೇಜ್ ಇದ್ರೆ ಡಿಟೆಕ್ಟಿವ್ ಆಗಿ, ಲೈಕ್ ಯಾರಾದ್ರೂ ಈಗ ಕದ್ದು ಮುಚ್ಚಿ ಬಂದು ಹೇಳ್ತಾರಲ್ಲ, ಈ ದರ್ವಾಜ ಥ್ರೂ ಬಂದು ಹೇಳ್ತಾ ಇದ್ರು ಅವರಿಗೆ. ಸೊ ಒಳಗಡೆ ಇದ್ದವರಿಗೂ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದಿರೋದು. ಬನ್ನಿ ನಾನು ಮುಂದೆ ತೋರಿಸ್ತೀನಿ. ಹೋಗೋಣ ಮೇಲೆ ಹೋಗೋಣ. हाँ ये पकड़ो, मैं जाऊंगी अंदर. ಇದೆ ದರ್ವಾಜ. ಎಷ್ಟು ಛೋಟ ಇದೆ ನೋಡಿ. ಹಾಯ್, ಬನ್ನಿ ಇನ್ನೂ ತೋರಿಸ್ತೀನಿ. जय शिवराय. ಇಲ್ಲಿಂದ ಮೇಲೆ ಹತ್ಕೊಂಡು ಹೋಗೋದು. ಇದನ್ನೇ ಚೋರ್ ದರ್ವಾಜ ಅನ್ನೋದು. ಪಕ್ಕ ಪಾಠದಲ್ಲಿ ಓದಿರ್ತೀರಾ, ನೆನಪು ಮಾಡ್ಕೊಳ್ಳಿ. ಇವಾಗ ಮೇಲೆ ಹೋಗೋಣ, ಏನೇನಿದೆ ಅಂತೆಲ್ಲ ನೋಡೋಣ ಆಯ್ತಾ. ಇಂಥರ ಖುಷಿ ಆಗ್ತಿದೆ. ಎಲ್ಲೋ ಪಾಠದಲ್ಲಿ ಯಾವಾಗ ಕೇಳಿರೋದು. ಅಮ್ಮ ಮಂಗ ಹೆದರಿಕೆ ಆಯ್ತು ಅಷ್ಟೆ. ಎಲ್ಲೋ ಪಾಠದಲ್ಲಿ ಕೇಳಿರೋದನ್ನ ಲೈವಾಗಿ ನೋಡ್ತಿದ್ದೀನಿ ಅಂತಂದರೆ ನೆಕ್ಸ್ಟ್ ಲೆವೆಲ್ ಖುಷಿ ಆಗುತ್ತೆ. ಇದು ಪದ್ಮಾವತಿ ಕೊಳ ಅಂತ. ಚೋರ್ ದರ್ವಾಜದಿಂದ ಬಂದರೆ ನಿಮಗೆ ಫಸ್ಟು ಸಿಗೋ ವಾಟರ್ ಸೋರ್ಸು. ಇಷ್ಟು ಮೇಲಿದೆ, ಹೈಟಲ್ಲಿದೆ ಫೋಟೋ. ನೀರು ನೋಡಿ ಎಷ್ಟಿದೆ ಅಂತ ಈ ಬೇಸಿಗೆಗಾಲದಲ್ಲೂ. ಬನ್ನಿ ಮುಂದೆ ಏನೇನಿದೆ ಅಂತ ನೋಡೋಣ. ಸದ್ಯಕ್ಕೆ ಇಲ್ಲಿ ಪದ್ಮಾವತಿ ಕೊಳ ಇದೆ, ಒಂದಿಷ್ಟು ಮಂಗ ಇದೆ. ಮುಂದೆ ಅಲ್ಲಿ ಇವಾಗಲೂ ಜನ ಇದ್ದಾರೆ. ಬನ್ನಿ ಹೋಗೋಣ. ಪದ್ಮಾವತಿ ಕೊಳಕ್ಕೆ ಹೋಗ್ಲಿಕ್ಕಂತ ಮಾಡಿರೋಂಥ ದಾರಿ. ಇಲ್ಲಿಂದ ಹೇಗೆ ಹೇಳ್ಕೊಂಡು ಹೋಗ್ಬೋದು. ಆ ಕಡೆಯಿಂದ ಬಂದರೆ ಫುಲ್ ಓಪನ್ ಇದೆ. ಆಗಿನ ಕಾಲದಲ್ಲಿ ಓಪನ್ ಇತ್ತಲ್ಲೋ ಗೊತ್ತಿಲ್ಲ, ಬಟ್ ಇದೊಂದು ನೀಟಾಗಿ ದಾರಿ ಮಾಡಿದ್ದಾರೆ. ಹೀಗೆ ಹೇಳ್ಕೊಂಡು ಹೋಗ್ಬೋದು. ಐ ಗೆಸ್ ಕುಡಿಲಿಕ್ಕೆ ಅಂತ ಆ ಟೈಮಲ್ಲಿ ಮಾಡಿರೋದು ಅನಿಸುತ್ತೆ, ಕುಡಿಯೋ ನೀರಿಗೋಸ್ಕರ. ಕರೆಕ್ಟಾಗಿ ಗೊತ್ತಿಲ್ಲ, ನೋಡೋಣ ಮುಂದೆ ಕೇಳೋಣ. ಏನು ಮಾಡಿದ್ದಾರೆ ಅಂತಂದರೆ, ನನ್ನ ಟ್ರೆಕ್ಕಿಂಗ್ ಪೋಲ್ ತೊಗೊಂಡು ಆಟಾಡಿ ಹಿಂಗೆ ಬೀಸವ್ರೆ. ಸೀದಾ ಇದ್ರ ಮೇಲ್ಗಡೆ ಹೋಗಿ ಬಿದ್ದಿದೆ ಇವಾಗ. ಅದು ನನಗೆ ಗೊತ್ತಿಲ್ಲ, ನನಗೆ ಅವ್ರು ತೆಕ್ಕೊಟ್ರೆ ಆಯಿತು. ಇವರೇ ಮಾಡಿದ್ದು.
ಇಲ್ಲಿ ನೀವು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಇದು ಬಂದು ಟೂರಿಸ್ಟ್ ಅಕಾಮಿಡೇಷನ್ ಅಂತ ಇದೆ. ನನ್ನ ಪ್ರಕಾರ ಇದು ಮರಾಠರ ಕಾಲದಲ್ಲಿ ಕಟ್ಟಿದ್ದಲ್ಲ, ಈಗ ಬ್ರಿಟಿಷ್ ಅವರು ಕಟ್ಟಿದ್ದಂತ ಅನ್ಸುತ್ತೆ. ಯಾಕೆ ಅಂತ ಅಂದ್ರೆ ಈ ಫೋರ್ಟ್ ಏನಿದೆ ಫಸ್ಟ್ ಮರಾಠರ ಕೈಯಲ್ಲಿತ್ತು, ಆಮೇಲೆ ಮೊಘಲರ ಕೈಗೆ ಬರುತ್ತೆ, ಅದಾದ್ಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೋಗುತ್ತೆ, ಅದ್ರ ನೆಕ್ಸ್ಟ್ ಬ್ರಿಟಿಷ್ ಎಂಪೈರಿಗೆ ಬರುತ್ತೆ, ಅದಾದ್ಮೇಲೆ ಇವಾಗ ನಮ್ಮ ಗೌರ್ಮೆಂಟ್ ಅಂಡರ್ ಇದೆ. ನನ್ನ ಕನಸ ಪ್ರಕಾರ ಹಿಂಗ್ ಬ್ರಿಟಿಷ್ ಅವರೇ ಕಟ್ಟಿರ್ತಾರೆ ಅಂತ ನಾನು ಅನ್ಕೊಂತೀನಿ. ಆ್ಯಂಡ್ ದೆನ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ತೋರಿಸ್ಬೇಕು ನಿಮಗೆ, ಬನ್ನಿ. ಈ ಸಮಾಧಿ ಏನಿದೆಯಲ್ಲ, ಸಂಭಾಜಿ ಮಹಾರಾಜ್ ಗೊತ್ತಲ್ಲ, ಛಾವ, ಅವರ ಹೆತ್ತ ತಾಯಿಯ ಸಮಾಧಿ. ಓಕೆ, ಅವ್ರ ಹೆಸರೇನಿತ್ತು? ಸಂಭಾಜಿ ಮಹಾರಾಜ್ ಅಮ್ಮಂದು ಸईबाई ಅಂತ ಅವ್ರ ಹೆಸರು, ಮಹಾರಾಣಿ ಸईबाई ಅಂತ ಸಿಂಹ ಹುಲಿ ಏನು ಹೇಳ್ಬೋದು ಅವರಿಗೆ ಜನ್ಮ ಕೊಟ್ಟಂತಹ ತಾಯಿಯ ಸಮಾಧಿ ಇದು. ಅಂದ್ರೆ ಸಂಭಾಜಿ ಮಹಾರಾಜ್ ಅವರು ಚಿಕ್ಕವ್ರು ಅಲ್ಲಿ ಇರ್ತಿದ್ರು ಕೋಟೆಯಲ್ಲಿ. ಆಯ್ತು, ಅವರಿಗೆ ಅರೌಂಡ್ 2 years ಇರ್ಬೇಕಾದ್ರೆ ಅವ್ರ ಅಮ್ಮ ತೀರ್ಕೊತಾರೆ. ಯಾವಾಗೆಲ್ಲ ಅವರಿಗೆ ಫೀಲ್ ಆಗುತ್ತೆ, ಅಮ್ಮನ ನೆನಪಾಗುತ್ತಲ್ಲ, ಅವಾಗ ಈ ಸಮಾಧಿ ಹತ್ರ ಬಂದ್ಬಿಟ್ಟು ಅಳ್ತಾ ಇರ್ತಿದ್ರಂತೆ ಅಮ್ಮನ ನೆನೆಸ್ಕೊಂಡು. ಇವನ್ ನೀವು ಚಾವ ಮೂವಿಲಿ ಕೂಡ ನೋಡ್ಬೋದು, ಅವ್ರು ಏನೇ ಆದ್ರೂ ಅಮ್ಮನ್ನೇ ಕರೆದು ಮಾತಾಡ್ತಿದ್ರು. ಬಟ್ ಅವ್ರಿಗೆ ವಾಯ್ಸ್ ಮಾತ್ರ ಅವ್ರ ಪಪ್ಪನ ಕೇಳಿಸ್ತಾ ಇತ್ತು, ಅಂದರೆ ಶಿವಾಜಿ ಮಹಾರಾಜ್ ಅವ್ರದ್ದು. ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಂಥ ಒಂದು ಸಿಂಹಕ್ಕೆ ಜನ್ಮ ಕೊಟ್ಟ ತಾಯಿಯ ಸಮಾಧಿ ಎಲ್ಲಿದೆ ಅಂತ. ಆ್ಯಂಡ್ ಮುಂದೆ ಏನೇನಿದೆ ನನಗೇನೇನು ಗೊತ್ತು ಅದನ್ನೆಲ್ಲ ನಿಮ್ಮ ಜೊತೆ ಹೇಳ್ಕೊಳ್ತೀನಿ, ಬನ್ನಿ. ಹಾಗಾದರೆ ನಾನು ಹೇಳಿದ್ನಲ್ವ ಒಂದು ದೇವಸ್ಥಾನದಲ್ಲಿ ಸ್ಟೇ ಮಾಡಬೇಕು ಅಂತ, ಇದೇ ದೇವಸ್ಥಾನ ಪದ್ಮಾವತಿ ಮಂದಿರ. ಆಯಿತಾ, ಇಲ್ಲಿರೋ ಕೊಳದ ಹೆಸರು ಪದ್ಮಾವತಿ ಕೊಳ ಆ್ಯಂಡ್ ದೇವಸ್ಥಾನದ ಹೆಸರು ಪದ್ಮಾವತಿ ಮಂದಿರ. ಓಕೆ, ಆಲ್ರೆಡಿ ಇನ್ನೊಂದಿಷ್ಟು ಗ್ರೂಪು ಬಂದಿದೆ, ಅಲ್ಲಿ ಟೆಂಟ್ ಹಾಕಿದ್ದಾರೆ, ಅದು ನಮ್ದಲ್ಲ, ಬೇರೆ ಅವ್ರದ್ದು. ವಾ 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 ಪದ್ಮಾವತಿ ದೇವಿ ಆಶೀರ್ವಾದ ತಗೊಂಡು ಇವತ್ತು ಇಲ್ಲೇ ಉಳ್ಕೊಳ್ಳೋಣ. ನೆಕ್ಸ್ಟ್ ನಾಳೆ ಎದ್ದು ದೊಡ್ಡ ಟ್ರೆಕ್ ಇದೆ ನನ್ನ ಪಾಲಿಗೆ, ಇಲ್ಲಿಂದ ತೋರಣ, ಈ ಫೋರ್ಟ್ ಇಂದ ಇನ್ನೊಂದು ಫೋರ್ಟ್ಗೆ. ಬ್ರೋ ಎಷ್ಟು ಪಹಾಡ ಕ್ರಾಸ್ ಕರ್ಕೆ ಜಾನ 21. 21 ಬೆಟ್ಟನ ದಾಟ್ಕೊಂಡು ತೋರಣ ಫೋರ್ಟಿಗೆ ಹೋಗ್ಬೇಕು ಇವಾಗ ನಾವು. ನಾಳೆ ಏನಾದ್ರೂ ಆಗುತ್ತೆ ಅಲ್ವಾ ಗೊತ್ತಿಲ್ಲ, ಬಟ್ ಆಗುತ್ತೆ ಅನ್ನೋ ಒಂದು ಇದ್ರೊಳಗಡೆ ಬಂದಿದ್ದೀನಿ. ಕರಾವಳಿ ಸೈಡ್ ಅವರು, ನಮ್ಮ ಹತ್ರ ಆಗದೆ ಇರುತ್ತಾ, ತುಂಬಾನೇ ಸ್ಟ್ರಾಂಗ್ ನಾವು. ಬನ್ನಿ ಬೇಕು. ಇಲ್ಲೂ ಒಂದು ದೇವಸ್ಥಾನ ಇದೆ, ರಾಮೇಶ್ವರ ಮಂದಿರ. ಕತ್ಲೆ ಇದೆ, ಒಳಗಡೆನೂ ಕಾಣಿಸ್ತಿಲ್ಲ, ಒಳಗಡೆ ಹೋಗೋಕ್ಕಾಗಲ್ಲ, ಶೂ ಹಾಕಿದ್ದೀನಿ. ಎಸ್, ಇವತ್ತು ಇದು ನಮ್ಮ ಜಾಗ. ತುಂಬ ಟ್ರೆಕ್ ಅವ್ರದ್ದು ಗ್ರೂಪ್ ಇರುತ್ತೆ, ಇವತ್ತು ಹೆಂಗೋ ವೀಕೆಂಡು, ಅಲ್ಲಿ ಅಂತ ಇರುತ್ತೆ. ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ಬೋದು, ನೀನು ಮಾತ್ರ ಹುಡುಗಿನ ಇಲ್ಲಿ, ನೀನು ಒಬ್ಬಳೇ ಕಾಣಿಸ್ತಿದ್ಯಾ ಅಂತ. ಆ್ಯಕ್ಚುಲಿ ಇಲ್ಲ, ನಮ್ಮ ಟೀಮಲ್ಲೂ ಹುಡುಗಿರಿದ್ದಾರೆ, ನಾನು ಅವ್ರನ್ನ ವೀಡಿಯೋದಲ್ಲಿ ತೋರ್ಸೋಕ್ಕೆ ಆಗಲ್ಲ. ಆ್ಯಂಡ್ ಬೇಸ್ಡ್ ಆನ್ ದರ್ ರಿಕ್ವೆಸ್ಟು. ಆ್ಯಂಡ್ ಬೇರೆ ಬೇರೆ ಟೀಮಿಂದ ಬಂದಿರ್ತಾರಲ್ಲ ಅದರಲ್ಲೂ ಇರ್ತಾರೆ. ಅಂದರೆ ಹೆಂಗಿರುತ್ತೆ ಅಂದರೆ, ತುಂಬ ಜನ ಪ್ಯಾಕೇಜಲ್ಲಿ ಬರ್ತಾರಲ್ಲ, ಅಂದರೆ 1000 rupees 2000 rupeesಗೆ ಪ್ಯಾಕೇಜ್ ಇರುತ್ತೆ, ಒಂದೊಂದು ಟೀಮ್ ಇರುತ್ತೆ, ಅವ್ರು ಕರ್ಕೊಂಡು ಬರ್ತಾರೆ. ಕರ್ನಾಟಕದಲ್ಲೂ ಆ ಥರದ್ದಿದೆ, ಇಲ್ಲಿ ತುಂಬ ಜಾಸ್ತಿನೇ ಇದೆ. ಅದರಲ್ಲಿ ಎಲ್ಲ ಆಲ್ಮೋಸ್ಟ್ IT ಅವರು, ಸ್ಟೂಡೆಂಟ್ಸು ಎಲ್ಲ ಇರ್ತಾರೆ ವೀಕೆಂಡಲ್ಲಿ. ಇಲ್ಲಿ ಹುಡುಗ ಹುಡುಗಿ ಆ ಥರ ಏನೂ ಬರಲ್ಲ. ಐ ಗೆಸ್ ವಿಡಿಯೋ ನೋಡ್ತಿದ್ದಾಗ ನಿಮ್ಗೆ ಇರೋಒಂದು ಡೌಟ್ ಬಂದಿರುತ್ತೆ. ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ. ಇಲ್ಲಿ ನೋಡ್ಬೋದು ಪದ್ಮಾವತಿ ದೇವಿಯವರು ಕಾಣಿಸ್ತಿದ್ದಾರೆ. ಇದು ಮುಂದಿನ ಬಾಗಿಲಲ್ಲ, ಸೈಡ್ ಬಾಗಿಲು. ಆ್ಯಂಡ್ ಇಲ್ಲಿಂದ 2 ವಾಟರ್ ಸೋರ್ಸ್ ಇದೆ, ಇಲ್ಲೊಂದು ಮತ್ತು ಅಲ್ಲೊಂದು. ಇದೆರಡು ದೇವಸ್ಥಾನಕ್ಕೋಸ್ಕರ ಇರೋ ವಾಟರ್ ಸೋರ್ಸು. ಮಳೆಗಾಲದಲ್ಲಿ ಇದರಿಂದ ನೀರು ತೊಗೊಳ್ತಾರೆ, ಮಳೆಗಾಲ ಟ್ರೆಕ್ಕಿಂಗ್ ಬಂದಿರೋ ಟೈಮಲ್ಲಿ. ಇವಾಗ ಇದ್ರಲ್ಲಿ ನೀರು ತುಂಬ ಕೆಳಗಡೆ ಹೋಗಿದೆ, ಸೊ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಸದ್ಯಕ್ಕೆ. ಪದ್ಮಾವತಿ ಮಂದಿರ ತೋರಿಸ್ತೀನಿ. ಜಪ್ಕೊಂಡೆ. ಇಲ್ಲಿ ಆಲ್ರೆಡಿ ಬೇರೆ ಬೇರೆ ಟ್ರೆಕ್ಕಿಂಗ್ಗೋಸ್ಕರ ಬಂದವರು ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಟೆಂಟ್ ಇದೆ. ಐ ಗೆಸ್ ನಾವು ಇಲ್ಲೇ ಎಲ್ಲಾದರೂ ಒಂದು ಕಡೆ ನಮ್ಮ ಸ್ಟೇನ ಮಾಡ್ತೀವಿ. ಆ್ಯಂಡ್ ಇದು ಹಳೆ ದೇವಸ್ಥಾನ ಆಯಿತಾ, ನೀವು ಕಂಬಗಳನ್ನೆಲ್ಲ ನೋಡ್ಬೋದು. ಪದ್ಮಾವತಿ ದೇವಿ ಇಲ್ಲಿ ಪೂರ್ತಿ ಏನು ಫೋಟೋಸ್ ಎಲ್ಲ ಹಾಕಿದ್ದಾರೆ ನೋಡಿ. ಇವರು ಶಿವಾಜಿ ಮಹಾರಾಜ್ ಅವ್ರದ್ದು ತಂದೆ, ಆ್ಯಂಡ್ ಶಿವಾಜಿ ಮಹಾರಾಜ್ ಅವ್ರ ತಾಯಿ, ಆ್ಯಂಡ್ ಶಿವಾಜಿ ಮಹಾರಾಜ್ ಅದಾದಮೇಲೆ ಇವರು ಸಂಭಾಜಿ ಮಹಾರಾಜ್ ಅವರ ವೈಫು. ಆ್ಯಂಡ್ ಇಲ್ಲಿ ಸಂಭಾಜಿ ಮಹಾರಾಜ್ ಅವ್ರ ಫೋಟೋ ಇದೆ. ಇದೇ ಜಾಗದಲ್ಲಿ
ದೇವಿಯ ಆಶೀರ್ವಾದದಲ್ಲಿ ಇವತ್ತು ಇಲ್ಲೇ ಸ್ಟೇ ಮಾಡ್ತಿದ್ದೀವಿ. ಇಲ್ಲಿ ನಡೆದಂಥ ಒಂದು ವಿಷಯನ ನಾನು ನಿಮ್ಗೆ ಹೇಳಲೇಬೇಕು, ಹಾಗೆ ನೀವು ಎಲ್ಲ ಪೇರೆಂಟ್ಸು ಕೂಡ ನೋಡಲೇಬೇಕು. ಅನ್ಫಾರ್ಚುನೇಟ್ಲಿ ನಾನು ಈ ಸೀನನ್ನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನಾನು ಅಷ್ಟೊತ್ತಿಗೆ ಮೊಬೈಲ್ನೆಲ್ಲ ಸೈಡಿಗೆ ಇಟ್ಟು ಮಲಗಿದ್ದೆ. ಸಡನ್ನಾಗಿ ಎದ್ದು ನೋಡ್ತೀನಿ, ಒಂದು ಹುಡುಗ ಅಳ್ತಾ ಇದ್ದಾನೆ ಜೋರಾಗಿ. ಏನು ಅಂತ ನೋಡಿದ್ರೆ ಸ್ಕೂಲಿಂದ ಒಂದು ಟೀಮ್ ಬಂದಿತ್ತು, ಟೀಚರ್ಸು ಮತ್ತು ಸ್ಟೂಡೆಂಟ್ಸು. ಅಲ್ಲಿ ಆ ಹುಡುಗ ಹೊರಗಡೆ ಹೋಗ್ಬಿಟ್ಟು ಅಲ್ಲಿರೋ ನಾಯಿಗೆ ಊಟ ಹಾಕೋ ಟೈಮಲ್ಲಿ ಟಚ್ ಮಾಡಿದ್ದಾನೆ ತಲೆ ಮೇಲೆ, ಪಾಪ ಅಂತ ಹೀಗೆ ಪ್ರೀತಿಯಿಂದ. ಅದೇನಾಗಿದೆ ಗೊತ್ತಿಲ್ಲ, ಬೀದಿ ನಾಯಿ ಅಲ್ವಾ, ಹಸ್ಕೊಂಡಿರುತ್ತೆ, ಏನೋ ಊಟ ಕಸ್ಕೊಳ್ಳೋಕ್ಕೇನೆ ಬಂದ್ರು ಏನೋ ಅಂತ ಅಂದ್ಕೊಂಡು ಆ ನಾಯಿ ಹುಡುಗನ ಕೈನ ಸರಿಯಾಗಿ ಕಚ್ಚಿಬಿಟ್ಟಿದೆ. ದಯವಿಟ್ಟು ನೀವು ಪೇರೆಂಟ್ಸ್ಗಳು ಮಕ್ಕಳಿಗೆ ಈ ಬೀದಿ ನಾಯಿ ಊಟ ತಿಂಡಿ ಕೊಡುವಂಥ ಒಳ್ಳೆ ಗುಣನ ಕಲಿಸಿ, ಆದರೆ ಅದ್ರ ಜೊತೆಗೆ ಮಕ್ಕಳಿಗೆ ಹೇಳ್ಕೊಡಿ, ಅವನ್ನೆಲ್ಲ ಕೊಡ್ಬೇಕಾದ್ರೆ ದೂರದಿಂದ ಕೊಡಬೇಕು, ನಾಯಿನ ಮುಟ್ಟಬಾರ್ದು ಅಂತೆಲ್ಲ, ಇಲ್ಲಾಂದರೆ ಈ ಥರ ಆಗೋದಂತೂ ಗ್ಯಾರಂಟಿ ಹೌದು. ಫೈನಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಊಟದ ಬಗ್ಗೆ. ನಿಮಗೆ ಇಲ್ಲಿ ಮೇಲ್ಗಡೆ ಊಟ ಸಿಗುತ್ತೆ, ಅಲ್ಲಿ ಕೇಳ್ಕೊಂಡು ಬರ್ತಾರೆ ಊಟ ಬೇಕಾ ಹಾಗೆ ಹೇಗೆ ಅಂತ, ಆದರೆ ಅವರಿಗೆ 1-4 ಪಟ್ಟು ದುಡ್ಡು ನೀವು ಕೊಡಬೇಕಾಗತ್ತೆ. ಅದ್ರ ಬದಲು ಬೇಸ್ ಪಾಯಿಂಟಿಂದಲೇ ಹೋಟೆಲ್ಸ್ ಇದೆ, ಅಲ್ಲಿಂದ ನೀವು ಪಾರ್ಸೆಲ್ ತೊಗೊಂಡು ಬಂದರೆ ನಿಮಗೆ ತುಂಬ ಕಡಿಮೆಲೂ ಆಗುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ಅದೇ ಥರ ಮಾಡಿದ್ವಿ, ಹಾಗೆಯೇ ಅದನ್ನ ತಿಂದ್ವಿ. ನಾವು ತೊಗೊಂಡೋಗಿರೋ ಪ್ಲೇಟ್ಸ್ ಕವರ್ಸ್ನೆಲ್ಲ ಮತ್ತೆ ರಿಟರ್ನ್ ನಮ್ಮ ಬ್ಯಾಗಲ್ಲಿ ಹಾಕ್ಕೊಂಡು ವಾಪಸ್ ಮನೆಗೆ ತಂದು ಬಿಸಾಕಿದ್ದೀವಿ. ಅಲ್ಲಿ ಏನು ನಾವು ಚೆಲ್ಲಿಲ್ಲ, ಬಿಸಾಕಿಲ್ಲ, ಪ್ಲಾಸ್ಟಿಕ್ನ ಎಲ್ಲೂ ಎಸ್ದಿಲ್ಲ. ಮತ್ತು ಅದನ್ನು ಕೇಳಬೇಡಿ ಆಯಿತಾ, ಅದನ್ನು ಎಲ್ಲಿ ಎಸೆದ್ರಿ ಹಾಗೆ ಹೇಗೆ ಅಂತ. ಆ್ಯಂಡ್ ಎಸ್, ಇವಾಗ ರಾತ್ರಿ ಆಗಿದೆ, ಮಲಗೋ ಟೈಮು, ಎಲ್ಲರೂ ಆಲ್ಮೋಸ್ಟ್ ಮಲಗಿದ್ದಾರೆ. ಹಾಗಾಗಿ ಎಲ್ರಿಗೂ ಶುಭರಾತ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದು ನನ್ನ ರಾಜ್ಘಾಟ್ ಟು ತೋರಣ ಟ್ರೆಕ್ನ ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ ಆ ವಿಡಿಯೋನ ನೋಡಿ. ಹಾಗೆ ಇನ್ನೂ ತನಕ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.